ಬೆಂಗಳೂರಿನಲ್ಲಿ ನಿನ್ನೆ ಲೇಖಕ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಅವರ ಅಂಚೆ ಕಥನ ಪುಸ್ತಕವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಂಚೆ ವೃತ್ತದ ಕೇಂದ್ರ ಸ್ಥಾನದ ನಿರ್ದೇಶಕ ಸಂದೇಶ್ ಮಹದೇವಪ್ಪ, ಲೇಖಕ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜು ಅಂಚೆ ಕಥನ ಎಂಬ ಈ ಪುಸ್ತಕದಲ್ಲಿ ಅಮ್ಮಸಂದ್ರ ಸುರೇಶ್ ಅವರು ಅಂಚೆ ಇಲಾಖೆಯ ಸ್ವರೂಪ ಮತ್ತು ಚರಿತ್ರೆಯನ್ನು ಪರಿಚಯಿಸಿದ್ದಾರೆ. ಪಾರಿವಾಳದಿಂದ ಹಿಡಿದು ಡ್ರೋನ್ವರೆಗಿನ ಅಂಚೆ ಇಲಾಖೆಯ ಪಯಣವನ್ನು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದು ಹೇಳಿದರು. ಅಂತ ಹೇಳಿ ಮುಂದೆ ಯಾರೋ ಸಂಶೋಧಕರು ಅದರ ಬಗ್ಗೆ ಇನ್ನೊಂದು 500 ವರ್ಷ 1000 ವರ್ಷ ಆದ್ಮೇಲೆ ಮಾತಾಡ್ತಾರೆ. ಎಂತ ನಿರಂತರತೆ, ಎಂತ ಶಾಶ್ವತತೆ ಇದೆ ಅನ್ನೋದು ನಾವು ಇದನ್ನ ಅರ್ಥ ಮಾಡಬೇಕು. ಅಕ್ಷರ ಅಂದ್ರೆ ಶಾಶ್ವತವಾದದ್ದು. ಅದು ಆ ತರದ ವಿಚಾರಗಳೆಲ್ಲವೂ ಕೂಡ ನಿಮ್ಮ ಇಲಾಖೆಯ ಬಗ್ಗೆ ಇಲ್ಲಿದೆ. ಈ ಕೃತಿ ನಿಮಗೆ ಬಹಳ ಸುಲಭಕ್ಕೆ ಓದಿಸಿಕೊಳ್ತದೆ. ಹಾಗಾಗಿ ತಾವೆಲ್ಲ ಓದಬೇಕು ಅಂತ ಕೇಳಿ. ಸಂದೇಶ್ ಮಹದೇವಪ್ಪ, ಲೇಖಕ ಅಮ್ಮಸಂದ್ರ ಸುರೇಶ್ ಅವರು ಈ ಪುಸ್ತಕದಲ್ಲಿ ಬಹುತೇಕ ಎಲ್ಲ ಮಾಹಿತಿಯನ್ನು ಕನ್ನಡದಲ್ಲೇ ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ. ಜೊತೆಗೆ ಅಂಚೆ ಇಲಾಖೆ ಬೆಳೆದು ಬಂದ ಹಾದಿಯನ್ನು ತಮ್ಮದೇ ಶೈಲಿಯಲ್ಲಿ ನಿರೂಪಿಸಿದ್ದಾರೆ ಎಂದು ಹೇಳಿದರು. ಇಲ್ಲಿಂದ ಅಂದ್ರೆ ಬ್ರಿಟಿಷ್ ಅವರ ನಂತರ, ಬ್ರಿಟಿಷ್ ಅವರ ಹಿಂದೆ ಕೂಡ ಇತ್ತು, ಬ್ರಿಟಿಷರ ನಂತರ ಸುಮಾರು ಬದಲಾವಣೆಗಳು ಆಗ್ತಾ ಇದೆ. ಡ್ರೋನ್ ಹಾಕಿದಿರಿ, ಡ್ರೋನ್ ಕೂಡ ಕೆಲವು ಕಡೆ ಪೈಲಟ್ ಅಲ್ಲಿ ಮಾಡ್ತಾ ಇದೀವಿ. ಮತ್ತೆ ಬೆಂಗಳೂರಂತ ಶಹರದಾಗ ಅದನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ.